ಕಳೆದ 1.5-2 ವರ್ಷದ ಹಿಂದೆ ಸಿದ್ದರಾಮಯ್ಯ ಕೊಡಗಿಗೆ ಹೋದಂತಹ ಸಂದರ್ಭದಲ್ಲಿ ಮೊಟ್ಟೆ ಹೊಡೆತದ ಪ್ರಕರಣವನ್ನ ಎದುರಿಸಿದ್ರು. ಅಂದ್ರೆ ಕಾರಿಗೆ ಮೊಟ್ಟೆ ಹೊಡೆದಿದ್ರು. ಅದಾದ ಬಳಿಕ ಈಗ ಸಿಎಂ ಆಗಿ ಮೊನ್ನೆಯೂ ಕೂಡ ಕೊಡಗಿಗೆ ಹೋಗಿದ್ರು. ಆಗ ಭವ್ಯವಾದ ಸ್ವಾಗತವನ್ನ ಆ ಕೊಡಗಿನ ಮಂದಿ ಕೋರಿದ್ರು. ಆದ್ರೆ ಕೊಡಗಿಗೆ ಮತ್ತೆ ಹೋಗಿ ಬಂದ ನಂತರ ಸಿದ್ದರಾಮಯ್ಯ ಅವರು ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರಾ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಯಾಕೆ ಅಂದ್ರೆ ಆ ಮೊಟ್ಟೆ ಎಸೆತ ಪ್ರಕರಣ 1 ವರ್ಷದ ಹಳೆ ಪ್ರಕರಣ ಇದೀಗ ಮತ್ತೆ ಬೆಳಕಿಗೆ ಬಂದಿದೆ. ಆಗ ಮೊಟ್ಟೆ, ಈಗ ಹೂವಿನ ಮಳೆ ಸ್ವಾಗತ. ಇದೇ ಅಲ್ವಾ ಕೊಡಗಿನ ಜನರ ಸಜ್ಜನಿಕೆ, ಪ್ರಜಾಪ್ರಭುತ್ವದ ಸೌಂದರ್ಯ. ಸಿಎಂ ತೆರಳಿ ವಾರದ ಬಳಿಕ ಮೊಟ್ಟೆ ಕೇಸ್ನ 10 ಜನರಿಗೆ ನೋಟಿಸ್. ಕಳೆದ 1-2 ದಶಕಗಳಿಂದ ಬಿಜೆಪಿಯ ಭದ್ರಕೋಟೆ ಅಂತಾನೆ ಹೇಳಲಾಗ್ತಾ ಇದ್ದ ಕೊಡಗಿನಲ್ಲೀಗ ಕಾಂಗ್ರೆಸ್ ವಿಜಯ ಸಾಧಿಸಿ 2 ಕ್ಷೇತ್ರದಲ್ಲಿಯೂ ಕೂಡ ಕಾಂಗ್ರೆಸ್ ಪಾರುಪತ್ಯ ಮೆರೆದಿದೆ. ಹೀಗಾಗಿ ಕಾಂಗ್ರೆಸ್ನ ಹೊಸ ಆಟ ಶುರುವಾಗಿದ್ದು ಎಲ್ಲೆಡೆಯೂ ಕಾಂಗ್ರೆಸ್ ಮಯವಾಗಿದೆ. ಕಳೆದ ಬಾರಿ ಪ್ರವಾಹ ಪರಿಸ್ಥಿತಿಯನ್ನ ವೀಕ್ಷಿಸುವ ಸಲುವಾಗಿ ವಿಪಕ್ಷ ಸ್ಥಾನದಲ್ಲಿದ್ದ ಸಿದ್ದರಾಮಯ್ಯ ಕೊಡಗಿಗೆ ಬಂದಿದ್ರು. ಈ ವೇಳೆ ಅವರ ಕಾರಿಗೆ ಮೊಟ್ಟೆ ಎಸೆಯಲಾಗಿತ್ತು. ಈ ವೇಳೆ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿಯನ್ನ ಸೋಲಿಸಿ ಕಾಂಗ್ರೆಸ್ ಅನ್ನ ಗೆಲ್ಲಿಸುವಂತೆ ಮತದಾರರಿಗೆ ಕರೆ ನೀಡಿದ್ರು. ಅಷ್ಟೇ ಅಲ್ಲದೆ ಕೊಡಗಿನತ್ತ ಪಾದಯಾತ್ರೆ ಮಾಡುವ ಶಪಥವನ್ನ ಮಾಡಿ ಕೊನೆ ಗಳಿಗೆಯಲ್ಲಿ ಕೈಬಿಟ್ಟಿದ್ರು. ಆದ್ರೆ ತಮಗಾದ ಅವಮಾನವನ್ನ ಅವರು ಮರ್ತಿರ್ಲಿಲ್ಲ. ಮುಂದೆ ವಿಧಾನಸಭಾ ಚುನಾವಣೆ ನಡೆಯುವಾಗ ಬಿಜೆಪಿಯ 2 ಶಾಸಕರು ಸೋತು ಕಾಂಗ್ರೆಸ್ ವಿಜಯ ಪತಾಕೆಯನ್ನ ಹಾರಿಸಿದ್ರು. ಕಳೆದ ವಾರ ಸಿಎಂ ಸಿದ್ದರಾಮಯ್ಯ ಕೊಡಗು ಜಿಲ್ಲೆಗೆ ಆಗಮಿಸಿ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿದ್ರು. ಆದ್ರೆ ಸಿಎಂ ಬರುವ ಮುನ್ಸೂಚನೆಯಿಂದ ತಹಶೀಲ್ದಾರ್ ಮೊಟ್ಟೆ ಹೊಡೆದ ಕೆಲವರ ಬಳಿ ಮುಚ್ಚಳಿಕೆಯನ್ನ ಬರೆಸಿಕೊಂಡಿದ್ರು. ಆದ್ರೀಗ ಸಿಎಂ ಬಂದ್ ಹೋಗಿ ವಾರದ ಬಳಿಕ ಮೊಟ್ಟೆ ಕೇಸ್ನಲ್ಲಿ ಭಾಗಿಯಾಗಿದ್ದ 10 ಜನರಿಗೆ 107 ಸೆಕ್ಷನ್ ಅಡಿಯಲ್ಲಿ ಮಡಿಕೇರಿ ತಹಶೀಲ್ದಾರ್ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಹೀಗಾಗಿ 10 ಜನರು ಕಾಂಗ್ರೆಸ್ ಸರ್ಕಾರ ದ್ವೇಷ ರಾಜಕಾರಣ ಮಾಡ್ತಾ ಇದೆ ಅಂತ ಕೋರ್ಟ್ ಮೊರೆ ಹೋಗಿದ್ದಾರೆ. ಸಿದ್ದರಾಮಯ್ಯನವರು ಬಂದು ಹೋದ ನಂತರದ 1 ವಾರಗಳ ನಂತರ ನಿನ್ನೆ ನಮಗೆ ನೋಟಿಸನ್ನು 107 ನೋಟಿಸನ್ನು ಜಾರಿ ಮಾಡಿದ್ದಾರೆ. ನನ್ನನ್ನು ಸೇರಿ ಒಟ್ಟು 10 ಜನರ ಮೇಲೆ 107 ಸರ್ಕಾರ ಪೊಲೀಸ್ ಇಲಾಖೆಯ ಮೂಲಕ ಜಾರಿಗೊಳಿಸಿದೆ. ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಇದರ ವಿರುದ್ಧ ನಾವು ನ್ಯಾಯಾಲಯದಲ್ಲಿ ಪ್ರಶ್ನೆಯನ್ನು ಮಾಡ್ತೀವಿ. ನಿಜಕ್ಕೂ ಇದೊಂದು ಖಂಡನೀಯ. ಸರ್ಕಾರ ನಮ್ಮ ವಿರುದ್ಧ ದ್ವೇಷ ರಾಜಕಾರಣ ಮಾಡ್ತಾ ಇದೆ ಅಂತೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಬಗ್ಗೆ ಮಾತನಾಡಿದಂತಹ ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ, ಈ ರೀತಿ ನೋಟಿಸ್ ಕೊಡೋದು ಕಾನೂನು ಬಾಹಿರ. ಯಾವುದೇ ಘಟನೆ ಆದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ 6 ತಿಂಗಳ ಒಳಗೆ, ಆದ್ರೆ ಘಟನೆ ನಡೆದು 1.5 ವರ್ಷದ ಬಳಿಕ ಹೀಗೆ ಮಾಡ್ತಿರೋದಕ್ಕೆ ಏನನ್ಬೇಕು? ಕಾಂಗ್ರೆಸ್ ಸರ್ಕಾರ ಸರ್ವಾಧಿಕಾರ ಮಾಡ್ತಾ ಇದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಬಹುಶಃ ಈ ರೀತಿ ನೋಟಿಸ್ ಕೊಟ್ಟಿದ್ದು ಇದು ಕಾನೂನು ಬಾಹಿರ. ಯಾವುದೇ ಒಂದು ಘಟನೆ ಆದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಾಂಡ್ ಇನ್ನೊಂದು ಏನೇ ತೆಗೆದುಕೊಳ್ಳೋದು ಇದ್ದರೂ ಕೂಡ ಅದಕ್ಕೆ 6 ತಿಂಗಳು ವ್ಯಾಲಿ. ಇದು ವರ್ಷ 1.5 ಆಯಿತು ಈ ಸಂದರ್ಭ ಕೊಡೋದು. ಇದೆಲ್ಲ ನಿರೀಕ್ಷೆ ಮಾಡಿದ್ದೆ. ಅದಕ್ಕೆ ಏನು ಕಾನೂನು ರೀತಿಯಲ್ಲಿ ಮಾಡಬೇಕು ಅದನ್ನು ಖಂಡಿತ ಮಾಡ್ತೇನೆ. ಮತ್ತು ಈ ರೀತಿ ನೋಟಿಸ್ ಕೊಟ್ಟದ್ದು ಖಂಡನಾರ್ಹ. ನಿಮ್ಮ ಸರ್ವಾಧಿಕಾರಿ ಈ ರೀತಿ ಧೋರಣೆ ಜಾಸ್ತಿ ದಿವಸ ನಡೆಯಲ್ಲ ಅನ್ನುವ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತೇನೆ. ಇನ್ನು ಸಿಎಂ ಸಿದ್ದರಾಮಯ್ಯ ಕೊಡಗು ಜಿಲ್ಲೆಗೆ ಆಗಮಿಸಿ ಎಲ್ಲಾ ಮರೆತು ಕೊಡಗಿನ ಜನರ ಸಜ್ಜನಿಕೆ ಇದೇ ಅಲ್ವಾ ಪ್ರಜಾಪ್ರಭುತ್ವದ ಸೌಂದರ್ಯ ಅಂತ ಹಾಡಿ ಹೊಗಳಿ ತೆರಳಿ ಒಂದೇ ವಾರದಲ್ಲಿ 10 ಜನರಿಗೆ ನೋಟಿಸ್ ನೀಡಿರೋದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.